ಕವಚ್ ಅಂತ ಒಂದು ನಮ್ಮ ತಾಲೂಕಿಗೆ ಕೃಷಿ ಕವಚ್ ಅಂತ ಹೇಳಿ ಒಂದು ಹೊಸ ಯೋಜನೆ ಇದೆ. ವಿವೇಕಾನಂದ ಯೋಜನೆಯಲ್ಲಿ ಅಧ್ಯಕ್ಷರು ತರ್ತಾ ಇದ್ದಾರೆ. ವಿವೇಕಾನಂದ ಯೋಜನೆಯಲ್ಲಿ ಒಂದು ಯೋಜನೆಯನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ಒಂದು ಕಂದಕವನ್ನು ನಾವು 5 ಮೀಟರ್ ಉದ್ದ 1 ಮೀಟರ್ ಅಲ್ಲ 2 ಅಡಿ ಆಳದಲ್ಲಿ ತೆಗಿತೀವಿ ಅಂತ ಒಂದು ಎಕರೆನಲ್ಲಿ 10, 12, 15 ತನಕ ನಾವು ತೆಗಿಬೋದು. ನಮ್ಮ ನೀರಾವರಿ ಮಾಡ್ತೀವಿ. ಒಂದು ಕಂದಕದಲ್ಲಿ 3000 ಲೀಟರ್ ನೀರು ಚೆನ್ನಾಗಿ ಒಂದು ಮಳೆ ಬಂತ ಅಂತಂದ್ರೆ ನಿಮಗೆ ಎಲ್ಲ ನಾನು 10-15 ಕಂದಕಗಳು ತುಂಬಿದ್ರು ಅಂತಂದ್ರೆ 40ರಿಂದ 50, 60 ಸಾವಿರ ನೀರು ಒಂದು ಮಳೆಯಲ್ಲಿ ನಮಗೆ ಆ ಕಂದಕದಲ್ಲಿ ತುಂಬಿರುತ್ತೆ. ಅಷ್ಟು ನೀವು ವರ್ಷದಲ್ಲಿ 20, 30, 40 ದಿವಸ ಮಳೆ ಆದಾಗ ಅಷ್ಟು ಸಲ ತುಂಬೋದ್ರಿಂದ ಒಂದೊಂದು ಸಲಿಗೆ 50,000 ಲೀಟರ್ನೇ ಅಂತಂದ್ರೂ ಒಂದು 20 ಸರಿ ತುಂಬಿತು ಅಂತಂದ್ರೆ ಒಂದು 10 ಲಕ್ಷ ಲೀಟರ್ ನೀರನ್ನ ನಿಮ್ಮ ಒಂದೇ ಕಡೆ ಹೇಳ್ತಾರೆ. ನಿಮ್ಮ ಅಂತರ್ಜಲ ಸೇರಿಸಬೇಕಾಗುತ್ತೆ. ಇದರಿಂದ ಅಂತರ್ಜಲ ವೃದ್ಧಿ ಆಗುತ್ತೆ. ನಿಮಗೆ ಬೇರೆ ದಾರಿ ಇಲ್ಲ. ನೀವು ಗಮನಿಸಿಬೇಕಾದ್ರೆ ಏನು 10 ವರ್ಷದಲ್ಲಿ ನಾವು ಇಂಟೋರಡಿ ಇನ್ನ 7-8 ವರ್ಷದಲ್ಲಿ ಇದೇ ಕಂಟಿನ್ಯೂ ಆದರೆ ನಾವು ಎಷ್ಟಡಿ ಬೋರ್ ತೆಗಿಬೇಕಾಗುತ್ತೆ. ಆಮೇಲೆ ಮುಂದಿನ ಜನಾಂಗ ಮುಂದಿನ ಸಂತತಿ ಎಲ್ಲಿ ಕೃಷಿ ಮಾಡಬೇಕು. ಅದಕ್ಕೋಸ್ಕರ ನೀವು ಅವರು ಬೈಕಂತಾರೆ ನಮ್ಮ ಅಪ್ಪ ಎಲ್ಲ ಚೆನ್ನಾಗಿ ಕೃಷಿ ಮಾಡಿ ನೀರನ್ನು ಉಪಯೋಗಿಸಿ ನಮಗೆ ಕೊಟ್ಟಿದ್ದಾರೆ. ನಮಗೆ ನೀರು ಅಷ್ಟೇ ಇರಬೇಕು, ನೀವು ಚೆನ್ನಾಗಿರೋದಿಲ್ಲ ಎಲ್ಲ ಕೆಲವರು ಕೈಜೋಡಿಸಿ ನೀವೆಲ್ಲ ಆಂದೋಲನ ಥರ ಈ ಕೃಷಿ ಎಲ್ಲ ಅಂತರ್ಜಲ ವೃದ್ಧಿ ಮಾಡೋಕ್ಕೆ ಕೃಷಿ ಕವಚ ಯೋಜನೆಯಲ್ಲಿ ನೀವು ನೋಂದಣಿ ಮಾಡಿಸ್ಕೊಂಡು ಜನರಿಗೆ ಸಂಬಂಧಪಟ್ಟಿದ್ದ ನಮ್ಮ ಪಂಚಾಯತಿಗೆ ಅಪ್ರೂವ್ ಮಾಡ್ತೀವಿ. ಹೊಸದಾಗಿ ಒಂದು ಆಕ್ಷನ್ ಪ್ಲಾನ್ ತಯಾರು ಮಾಡ್ತೀವಿ. ಇದು ಮಾಡದೇ ಇದ್ದಂತೆ ಅಂತರ್ಜಲ ನಾವು ಕೃಷಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇಷ್ಟು ಹೇಳ್ತಾ ನಾನು ಇಲ್ಲೇ ಸಂಬಂಧಪಟ್ಟಿದ್ದೆ ಆಮೇಲೆ ಚರ್ಚೆ ಮಾಡುವಂತೆ ಈಗ ಈ ಕಾರ್ಯಕ್ರಮವನ್ನು ಮುಂದುವರಿಸಿದೆ. ಎಲ್ಲರಿಗೂ ಮಾತ್ರ